ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಹೊರಗಡೆ ಹೋದಾಗ ಎಲ್ಲರೂ ಇಡ್ಲಿ ತಿಂದ್ರೆ ಪ್ರತಿ ಸತಿನೂ ನನಗನ್ಸುತ್ತೆ ಇಡ್ಲಿ ಹೇಗಿರ್ಬೇಕೋ ಹಾಗಿಲ್ಲ, ಏನೋ ಒಂದು ಇದರಲ್ಲಿ ಅಡಲ್ಟ್ರೇಷನ್ ಇದೆ. ಅಫ್ಕೋರ್ಸ್ ಕೆಲವು ಜಾಗಗಳು ಎಕ್ಸೆಪ್ಷನ್ ಆಗಿರುತ್ತೆ, ಅಂದರೆ ದುಡ್ಡು ತಗೋತಾರೆ, ಹಾಗೆ ಅದಕ್ಕೆ ತಕ್ಕಂಗೆ ಕ್ವಾಲಿಟಿನೂ ಕೂಡ ಕೊಡ್ತಿರ್ತಾರೆ. ಆದರೆ ಇವತ್ತಿನ ದಿವಸ ಸಾಮಾನ್ಯವಾಗಿ ಇಡ್ಲಿ ತಕ್ಷಣ ಎಲ್ಲರಿಗೂ ತಲೆಯಲ್ಲಿರೋದು ಸಾಫ್ಟ್ ಆಗಿ ಸ್ಪಾಂಜಿ ಆಗಿರ್ಬೇಕು ಅಂತ ಹೇಳಿ, ಅದ್ರ ನ್ಯೂಟ್ರಿಷನಲ್ ವ್ಯಾಲ್ಯೂ ಬಗ್ಗೆ ಯಾರು ತಲೆ ಕೆಡಿಸ್ಕೊಡೋದಕ್ಕೆ ಹೋಗೋದಿಲ್ಲ. ಸೊ ಆ ಸ್ಪಾಂಜಿಯಾಗಿ ಬರೋದಕ್ಕೆ ಏನೆಲ್ಲ ಹಾಕಬೇಕೋ ಎಲ್ಲದನ್ನ ಹಾಕಿ ಉದ್ದಿನ ಬೇಳೆ ಇವತ್ತಿನ ದಿವಸ ಇಡ್ಲಿಯಿಂದ ಸ್ವಲ್ಪ ಮೈನಸ್ ಆಗಿ ಇವಾಗಂತೂ ಝೀರೋ ಉದ್ದಿನ ಬೇಳೆ ಇಲ್ದೇನೆ ಇಡ್ಲಿ ಮಾಡ್ಬೋದು. ಉದ್ದಿನ ಬೇಳೆ ಹಾಕಿ ಮಾಡಿದಾಗ ಗಟ್ಟಿ ಆಗತ್ತೆ, ಆದ್ರಿಂದ ಉದ್ದಿನ ಬೇಳೆ ಹಾಕೋದಿಲ್ಲ ಅಂತ ಕೆಲವ್ರ ವಾದ. ಆದರೆ ಇಡ್ಲಿಲಿರುವಂಥ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತಂದ್ರೆ ಪ್ರೋಟೀನು, ಕಾರ್ಬೋಹೈಡ್ರೇಟು ಎಲ್ಲದೂ ಸಮನಾಗಿ ಸರಿಯಾಗಿ ಸಿಕ್ಕಿದಾಗ್ಲೇನೆ ನಮ್ಗೆ ಅದರಿಂದ ಲಾಭ ಸಿಗೋದು. ಅದಂತೂ ಸತ್ಯವಾದ ಮಾತು. ಆದರೆ ಇಡ್ಲಿಯಿಂದ ಉದ್ದಿನಬೇಳೆ ಮಾಯ ಆಗ್ತಿದೆ. ಉದ್ದಿನಬೇಳೆ ಹಾಕಿದ ತಕ್ಷಣ ಇಡ್ಲಿ ಗಟ್ಟಿ ಆಗುತ್ತೆ, ಇಡ್ಲಿ ಬೆಲೆ ದುಬಾರಿ ಆಗುತ್ತೆ, ಇಡ್ಲಿ ಮಾಡೋದಕ್ಕಿಂತ ತಿನ್ನೋದು ಕೂಡ ಅಂತ ಏನು ಮಜಾ ಇರಲ್ಲ ಅಂತ ಇವತ್ತಿನ ದಿವಸದಲ್ಲಿ ಒಂದು ಬಂದ್ಬಿಟ್ಟಿದೆ. ಹಾಗಾಗಿ ಮಲ್ಲಿಗೆ ಇಡ್ಲಿ ಅಕ್ಕಿನೋ ಅಥವಾ ಇನ್ಯಾವುದೇ ಚೆನ್ನಾಗಿ ಬನಿ ಇರೋವಂಥದ್ದು ಒದಗುವಂಥ ಅಕ್ಕಿನ ಹಾಕಿ ಇಡ್ಲಿ ಮಾಡ್ತಾರೆ. ಇಡ್ಲಿಗೆ ಉದ್ದಿನಬೇಳೆ ಹಾಕಿ ಫರ್ಮೆಂಟೇಷನ್ ಆಗಬೇಕಾಗಿಲ್ಲ. ಇಡ್ಲಿ ಹಿಟ್ಟಿಗೆ ಫರ್ಮೆಂಟೇಷನ್ ಆಗೋದು ಅಕ್ಕಿಯಿಂದನೇ. ಹಾಗೆ ಎಷ್ಟು ಹೊತ್ತು ನೆನೆಸ್ತಿರೋ ಅದರಿಂದ ಫರ್ಮೆಂಟೇಷನ್ ಅಷ್ಟು ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ರುಬ್ಬಿದ ಮೇಲೆ ಇಡೋದಕ್ಕಿಂತನೂ ನೀವು ಎಷ್ಟು ಹೊತ್ತು ಸೋಕ್ ಮಾಡ್ತೀರಾ, ಅಕ್ಕಿ ಬೇಳೆನ ಎಷ್ಟು ಹೊತ್ತು ನೀವು ನೀರಿನಲ್ಲಿ ನೆನೆಸಿರ್ತೀರಾ ಅನ್ನೋದ್ರ ಮೇಲೆ ಹುದುಗು ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ಡಿಸೈಡ್ ಆಗುತ್ತೆ. ಇವತ್ತಿನ ದಿವಸದ ವಿಡಿಯೋದಲ್ಲಿ ಡೆಫಿನೆಟ್ ಆಗಿ ನಿಮಗೆ ಉದ್ದಿನಬೇಳೆ ಅಕ್ಕಿ ಸರಿಯಾದ ಪ್ರಮಾಣದಲ್ಲಿ ಹಾಕಿ ಮೆತ್ತಗೆ ಇಡ್ಲಿ ಆಗೋದು ಹೇಗೆ ಅನ್ನೋದು ತಿಳ್ಕೊತೀರಾ. ಹಾಗೇನೆ ಹಿಂದಿನ ವಿಡಿಯೋಗಳಲ್ಲಿ ಇಡ್ಲಿಗೆ ಅವಲಕ್ಕಿ ಹಾಕಿದಾಗ ಕೆಲವರು ನಿಮ್ಮನೆ ಹೇಳಿದ್ರಿ ಅವಲಕ್ಕಿ ಹಾಕಿದ್ರೆ ಅಂಟುತ್ತೆ ಅಥವಾ ಎರಡನೇ ದಿವಸಕ್ಕೆ ಹುಳಿ ಆಗೋಗುತ್ತೆ, ತುಂಬಾನೇ ಹುದುಗ್ ಬಂದ್ಬಿಡುತ್ತೆ. ಎಷ್ಟೋ ಜನ ಹೇಳಿದ್ರಿ ಅಸಿಡಿಟಿ ಆಗತ್ತೆ ಅಂತ. ಅದು ನಿಜವಾದ ಮಾತದು. ಅವಲಕ್ಕಿ ಹಾಕಿದಾಗ ಒಂದು ದಿವಸದ ಅಂದರೆ ಬೇಸಿಗೆಗಾಲದಲ್ಲಿ, ಚಳಿಗಾಲದಲ್ಲಿ ಈ ಸಮಸ್ಯೆ ಅಷ್ಟಿರೋದಿಲ್ಲ. ಬೇಸಿಗೆಗಾಲದಲ್ಲಿ ಶಾಖ ಜಾಸ್ತಿ ಇರುತ್ತೆ, ಹೆಚ್ಚು ಫರ್ಮೆಂಟ್ ಆಗ್ತಾ ಹೋಗುತ್ತೆ, ಹುಳಿ ಬೇಗ ಆಗುತ್ತೆ, ಇಡ್ಲಿ ಚೆನ್ನಾಗೋದಿಲ್ಲ. ಇಷ್ಟ್ರ ಮೇಲೂ ಮಾಡ್ಕೊಂಡು ತಿಂದರೆ ಸಾಫ್ಟಾಗೇ ಬರುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಅದು ತಿನ್ನೋದ್ರಿಂದ ಎಷ್ಟೋ ಜನಕ್ಕೆ ಅಸಿಡಿಟಿ ಟ್ರಿಗರ್ ಆಗುತ್ತೆ. ಈ ಥರದ್ದೆಲ್ಲ ಸಮಸ್ಯೆ ಇದ್ದಾಗ ಇಡ್ಲಿ ಮೃದುವಾಗಿ ಬರಬೇಕು, ಜೊತೆಗೆ ಉದ್ದಿನಬೇಳೆ ಕೂಡ ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು. ಹಾಗೇನೆ ಫರ್ಮೆಂಟೇಷನು ಕೂಡ ಹದವಾಗಿ ಆಗಬೇಕು. ಮತ್ತು ಎರಡನೇ ದಿವಸ ಇಟ್ಟರೂ ಕೂಡ ಹಿಟ್ಟು ಹುಳಿ ಬರಬಾರ್ದು. ಇಷ್ಟೆಲ್ಲ ಚಾಲೆಂಜಸ್ನ ಟ್ಯಾಕಲ್ ಮಾಡೋದಕ್ಕೆ ಇವತ್ತಿನ ರೆಸಿಪಿ ನಿಮಗೆ ಸಹಾಯ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಯಾವುದೇ ರೀತಿ ಮಲ್ಲಿಗೆ ಇಡ್ಲಿ ಅಕ್ಕಿ ಏನು ಬರುತ್ತಲ್ಲ ಅದನ್ನು ಬಳಸಿಲ್ಲ, ಅಥವಾ ಅವಲಕ್ಕಿನ ಹಾಕಿಲ್ಲ. ಇದೆಲ್ಲ ಹಾಕ್ದೇನೆ ಸುಲಭವಾಗಿ ಮಾಡ್ಬೋದಂಥ ರೆಸಿಪಿ. ಎರಡನೇ ದಿವಸ ಇಟ್ಟರು ಕೂಡ ಹಿಟ್ಟು ಹುಳಿ ಆಗೋದಿಲ್ಲ, ಹಾಗೇನೆ ಅಸಿಡಿಟಿ ಕೂಡ ಟ್ರಿಗರ್ ಆಗೋದಿಲ್ಲ. ಇಡ್ಲಿ ತಿಂದರೆ, ದೋಸೆ ತಿಂದರೆ ಎಷ್ಟೋ ಜನಕ್ಕೆ ಈ ಸಮಸ್ಯೆ ಇದೆ, ನಂಗೆ ಗೊತ್ತು. ತುಂಬ ಹುಳಿ ಬಂದಿರೋಂಥ ಹಿಟ್ಟನ್ನು ಬಳಸಿ ಮಾಡಿ ತಿಂದಾಗ ನನಗೂ ಕೂಡ ಈ ಸಮಸ್ಯೆ ಆಗಿದೆ. ಸೊ ಇವತ್ತಿನ ದಿವಸದ ರೆಸಿಪಿ ನಿಮ್ಗೆ ಈ ಎಲ್ಲ ಸಮಸ್ಯೆಗಳಿಗೂ ಉತ್ತರವಾಗಿ ಸಿಗತ್ತೆ. ಹಾಗೇನೆ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರುತ್ತೆ ತಿಳಿಸಿ. ಇಡ್ಲಿ ಅಂತ ನೋಡಿದ ತಕ್ಷಣ ಅಯ್ಯೋ ಅದರಲ್ಲಿ ಏನಿದೆ ಅಂತ ಅನ್ಕೋಬೇಡಿ. ಇಡ್ಲಿಲೂನು ಅದನ್ನು ತುಂಬಾ ಪೌಷ್ಟಿಕವಾಗಿ ಮಾಡೋದಕ್ಕೆ ಸಾಕಷ್ಟು ಸ್ಟೆಪ್ಸ್ಗಳನ್ನ ತೊಗೊಂಡು ಮಾಡಬೇಕಾಗತ್ತೆ. ಇಷ್ಟು ಒಳ್ಳೆಯ ರೆಸಿಪಿನ ನಾವು ಏನೇನೋ ಮಾಡಿಕೊಂಡು ಕಳ್ಕೊಳ್ಬಾರ್ದು. ಇವತ್ತಿನ ದಿವಸ ಬೆಳಗಿನ ಹೊತ್ತು ಎದ್ದ ತಕ್ಷಣ ಏನದು ಕಾರ್ನ್ಫ್ಲೇಕ್ಸು, ಮ್ಯೂಸಿಲಿ, ಹಾಳು ಹುಳು 18 ತಿಂದು ಮರ್ತು ಹೋಗೋದ್ರ ಬದಲು ಅದರಿಂದ ಎಷ್ಟು ಪೋಷಕಾಂಶ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಸಿಹಿ ಪದಾರ್ಥಗಳನ್ನ ತಿಂಡಿ ರೂಪದಲ್ಲಿ ತಿನ್ನೋದ್ರಿಂದ ನಮಗೆ ಇಡೀ ದಿವಸ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ಸಿಹಿ ತಿನ್ನಬೇಕು ಅನಿಸ್ತಾ ಇರುತ್ತೆ, ಶುಗರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಷ್ಟೋ ಅಧ್ಯಯನಗಳು ಹೇಳಿದೆ. ಅಂಥ ಟೈಮಲ್ಲಿ ಇಡ್ಲಿ ಒಂದೊಳ್ಳೆ ರೆಸಿಪಿ. ತಿಂಡಿಗೆ ಅಥವಾ ಊಟಕ್ಕೂ ಕೂಡ ಎಷ್ಟೋ ಜನ ಮಾಡ್ಕೊಂಡು ತಿಂತಾರೆ. ಆದರೆ ನಮ್ಮಗಳಲ್ಲಿ ತಿಂಡಿ ಇದು ಅಭ್ಯಾಸ, ಅಥವಾ ಸಂಜೆ ಲೈಟಾಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾಡಿಸಿದ್ದು. ಸೊ ಇವತ್ತಿನ ದಿವಸದ ಇಲ್ಲಿ ಹೇಳಿರುವಂಥ ಟಿಪ್ಸ್ನೆಲ್ಲ ಫಾಲೋ ಮಾಡಿ, ಹಾಕಿರೋ ಇಂಗ್ರೀಡಿಯೆಂಟ್ಸ್ನ ಸರಿಯಾಗಿ ನೋಡಿ, ಸಾಕಷ್ಟು ನನ್ನ ಕೈಲಾದಷ್ಟನ್ನು ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ತಡ ಮಾಡೋದು ಬೇಡ, ರೆಸಿಪಿನ ನೋಡ್ಕೊಂಡು ಬನ್ನಿ. ಇಡ್ಲಿ ಮಾಡಿದಾಗೆಲ್ಲ ಪ್ಲೇಟಿಗೆ ತುಂಬ ಅಂಟ್ಕೊಳ್ಳುತ್ತೆ, ಅಥವಾ ಇಡ್ಲಿ ಪ್ಲೇಟ್ಗಳಿರುತ್ತಲ್ಲ ಗುಂಡು ಇಡ್ಲಿ ಮಾಡೋದು ಅದರೊಳಗೆ ಅಂಟ್ಕೊಳ್ಳುತ್ತೆ ಅಂತಿದ್ರೆ ಈ ಟಿಪ್ನ ಫಾಲೋ ಮಾಡಿ. ನೀವು ಇಡ್ಲಿ ಹಿಟ್ಟನ್ನು ಹಾಕೋದಕ್ಕೆ ಮುಂಚೆ ಅದನ್ನು ಕುಡಿಯೋ ನೀರಲ್ಲಿ ಸ್ವಲ್ಪ ತೊಳ್ಕೊಳ್ಳಿ. ಆಮೇಲೆ ಅದಕ್ಕೆ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿನ ಬೇಯಿಸಿದ್ರೆ ನೋಡಿ ಒಂಚೂರು ಈ ರೀತಿಯಾಗಿ ಅಂಟ್ಕೊಳ್ಳೋದಿಲ್ಲ, ಸುಲಭವಾಗಿ ಬಿಡತ್ತೆ. ಈ ರೀತಿಯಾಗಿ ಮಾಡಿದಂತಹ ಈ ಮೌಲ್ಡು ಕೂಡ ನೋಡಿ ಕ್ಲೀನಾಗಿದೆ. ಮೊದಲು ಕುಡಿಯೋ ನೀರಲ್ಲಿ ತೊಳ್ಕೊಳ್ಳಿ, ಸಿಂಕ್ ನೀರಲ್ಲಿ ತೊಳ್ಕೊಬೇಡಿ. ಕುಡಿಯೋ
ನೀರು ಇಡ್ಲಿ ಜೊತೆ ಮಿಕ್ಸ್ ಆದರೂ ಪರವಾಗಿಲ್ಲ, ಆದರೆ ಸಿಂಕ್ ನೀರು ತೊಳೆಯೋದು ಟ್ಯಾಂಕ್ ನೀರು ಮಿಕ್ಸ್ ಆಗಬಾರ್ದು. ಇಷ್ಟು ಸಾಫ್ಟಾಗಿ ಬಂದಿದೆ, ಹಾಗೆಯೇ ಸ್ಪಾಂಜಿಯಾಗಿದೆ. ಆಮೇಲೆ ಒಳಗಡೆ ಗೂಡಾಗಿ ಬಂದಿದೆ. ಇದಕ್ಕೆ ಅವಲಕ್ಕಿ ಹಾಕಿಲ್ಲ ಅಥವಾ ಇನ್ಯಾವುದೇ ಥರದ ಸೋಡಾ ಅಥವಾ ಫರ್ಮೆಂಟ್ ಆಗೋದಕ್ಕೆ ಈಸ್ಟು ಏನೂ ಹಾಕಿಲ್ಲ. ಇಲ್ಲಿ ಒಂದು ಪದಾರ್ಥನ ಹಾಕಿದ್ದೀನಿ, ಅದು ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ. ಅದರಿಂದನೇ ಇಡ್ಲಿ ಇಷ್ಟು ಮೃದುವಾಗಿ ಇಷ್ಟು ಚೆನ್ನಾಗಿ ಬಂದಿರೋದು. ಈಗ ಇಡ್ಲಿ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪದಾರ್ಥಗಳನ್ನು ನೆನೆಸಿಟ್ಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ. ನೀವು ಉದ್ದಿನ ಬೇಳೆ ಬೇಕಾದರೂ ತೊಗೋಬೋದು. ಯಾವ್ದಾದ್ರು 1 ಕಪ್ಪನ್ನು ತೊಗೊಳ್ಳಿ, ಅದರಲ್ಲೇ ಎಲ್ಲ ಪದಾರ್ಥನೂ ಮೆಜರ್ ಮಾಡ್ಕೊಳ್ತಾ ಹೋಗಿ. ಹಾಗೆಯೇ ಇದು 1 ಕಪ್ಪಷ್ಟು ಕುಸುಬ್ಲಕ್ಕಿ ಅಥವಾ ಪಾರ್ಬಾಯ್ಲ್ಡ್ ರೈಸ್ ಅಂತಾರಲ್ಲ ಅದು. ಕುಸುಬ್ಲಕ್ಕಿಲಿ ಸ್ವಲ್ಪ ಸಣ್ಣಗಿರೋದು ಬರುತ್ತೆ, ಸ್ವಲ್ಪ ದಪ್ಪಕ್ಕಿರೋದು ಬರುತ್ತೆ. ಇದು ಸ್ವಲ್ಪ ಸಣ್ಣಗಿದೆ, ನಿಮಗೆ ಸುಲಭವಾಗಿ ಎಲ್ಲ ಕಡೆ ಸಿಗುತ್ತೆ. ಈ ಕುಸುಬ್ಲಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿರುತ್ತೆ. ಹಾಗೆಯೇ ದೇಹಕ್ಕೂ ಕೂಡ ತುಂಬ ತಂಪು. ನಿಮ್ಗೆ ಇಲ್ಲಿ ಕಾಣಿಸ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಕಪ್ಪು ಊಟದ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಏನು ಬರುತ್ತಲ್ಲ ಊಟದ್ದು, ಅದನ್ನು ತೊಗೊಂಡಿದ್ದೀನಿ. ಇದಿಷ್ಟು ಪದಾರ್ಥಗಳನ್ನ ಚೆನ್ನಾಗಿ 3ರಿಂದ 4 ಸತಿ ತೊಳೆದು ಇದನ್ನು 5ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಅದಾದಮೇಲೆ ಗ್ರೈಂಡ್ರಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲು ಉದ್ದಿನಬೇಳೆನ ಸಪ್ರೇಟಾಗಿ ರುಬ್ಕೊಳ್ತೀನಿ. ಚೆನ್ನಾಗಿ ನುಣ್ಣಗಾಗಿ, ಕ್ವಾಂಟಿಟಿ ಆಲ್ಮೋಸ್ಟ್ ಡಬಲ್ ಆಗುತ್ತಲ್ಲ ಆ ರೀತಿಯಾಗಿ ರುಬ್ಕೋಬೇಕು. ನೀವು ಮಿಕ್ಸರಲ್ಲಿ ಕೂಡ ಮಾಡ್ಕೋಬೋದು. ಸಾಕಷ್ಟು ಕಡಿಮೆ ಕ್ವಾಂಟಿಟಿ ನೀರಿನಲ್ಲಿ ರುಬ್ಕೋಬೇಕಾಗತ್ತೆ. ಗ್ರೈಂಡ್ರಲ್ಲಾದರೆ ಸುಲಭ. ಈಗ ಉದ್ದಿನಬೇಳೆ ರುಬ್ಬಿದಾಗಿದೆ. ಈಗ 2 ಥರದ ಅಕ್ಕಿ ಇತ್ತಲ್ಲ, ಸೋನಾ ಮಸೂರಿ ಅಥವಾ ಊಟದ ಅಕ್ಕಿ ಮತ್ತು ಕುಸುಬ್ಲಕ್ಕಿ, ಅದೆರಡನ್ನೂ ಮಿಕ್ಸರಲ್ಲಿ ತರಿಯಾಗಿ ಸಣ್ಣ ರವೆ ಆಗಿ ಕಾಣೋ ಹಾಗೆ ರುಬ್ಕೊಂಡಿದ್ದೀನಿ. ನಾನಿಲ್ಲಿ ಕೈಯನ್ನು ಚೆನ್ನಾಗಿ ತೊಳ್ಕೊಂಡಿದ್ದೆ, ಹಾಗಾಗಿ ನಿಮಗೆ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲದ್ರೆ ನಿಮಗೆ ಗೊತ್ತಾಗೋದಿಲ್ಲ ಎಷ್ಟು ತರಿಯಾಗಿ ಅಂಥೇಳಿ. ಸಣ್ಣ ರವೆ ಅಷ್ಟು ತರಿಯಾಗಿ ಬರಬೇಕು. ಇದನ್ನು ನಾನು ಏನು ಮಾಡ್ತೀನಿ, ಸ್ವಲ್ಪ ನೀರಾಗೇ ಇದೆ, ಏನು ತೊಂದರೆ ಇಲ್ಲ. ತುಂಬ ನೀರಾಗೂ ರುಬ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಇಡ್ಲಿ ಹಿಟ್ಟು ನೀರಾಗ್ಬಿಟ್ರೆ ನಿಮಗೆ ಆಮೇಲೆ ಅದನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಉದ್ದಿನಬೇಳೆ ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಡು ಒಳ್ಳೆ ಹಗೂರವಾಗಿ ತಯಾರಾಗಿದೆ. ಇದಕ್ಕೆ ನಾನು ಮಿಕ್ಸರ್ನಲ್ಲಿ ಸಣ್ಣ ರವೆ ಥರ ಮಾಡಿಟ್ಕೊಂಡಿದ್ದೆನಲ್ಲ ಅಕ್ಕಿ, 2 ಅಕ್ಕಿನೂ ಮಿಕ್ಸ್ ಆಗಿದೆ. ಇದನ್ನು ಸೇರಿಸ್ಕೊಂಡು ಒಂದು 2-3 ಸತಿ ರೌಂಡಷ್ಟು ಇಲ್ಲಿ ನಾನು ಗ್ರೈಂಡರ್ನ ಆನ್ ಮಾಡ್ಕೊಳ್ತೀನಿ. ಆವಾಗೇನಾಗುತ್ತೆ, ಉದ್ದಿನ ಹಿಟ್ಟು ಮತ್ತು ಅಕ್ಕಿ ತರಿ 2 ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಾದಮೇಲೆ ಈ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ರಾತ್ರಿ ಮುಚ್ಚಿಡ್ತೀನಿ. ಉಪ್ಪನ್ನು ಹಾಕ್ತಿಲ್ಲ, ನಾನು ಬೆಳಗ್ಗೆ ಎದ್ದ ಮೇಲೆ ಉಪ್ಪು ಹಾಕ್ತಿರೋದು. ಈಗ ನೋಡಿ ಬೆಳಗ್ಗೆ ಆಗಿದೆ, ಎಷ್ಟು ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗಿದೆ ಅಥವಾ ಹುದುಗ್ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಸೌಟ್ನಲ್ಲಿ ಹಿಂಗೆ ಸರಿಸಿದ್ರೆ ಒಳಗಡೆ ಹಿಟ್ಟು ಗೂಡಾಗಿ ಈ ರೀತಿಯಾಗಿ ಬಂದಿದೆ. ಎಷ್ಟು ಹಗುರವಾಗಿತ್ತು. ಹಾಗೆಯೇ ಫರ್ಮೆಂಟೇಷನ್ ಆಗೋದು ಕೂಡ ಒಂದು ಹದದಲ್ಲಿ ಆಗಬೇಕು. ತೀರಾ ಅತಿಯಾದ ಹುಳಿ ವಾಸನೆ ಬಂದರೂ ಚೆನ್ನಾಗಿರೋದಿಲ್ಲ, ಅಥವಾ ಸರಿಯಾಗಿ ಹುದುಗೇಳ್ದಿದ್ರು ಕೂಡ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಆದರೆ ಹದವಾಗಿ ಬಂದಿದೆ ಇದು. ನಿಮಗೆ ಉಪ್ಪು ಹಾಕಿ ಬೇಸಿಗೆಗಾಲದಲ್ಲಿ ಉಪ್ಪೆಲ್ಲ ಹಾಕಿಟ್ಬಿಟ್ರೆ ತುಂಬ ಜಾಸ್ತಿ ಹುಳಿ ಬಂದುಬಿಡುತ್ತೆ, ಹಾಕದಿದ್ರೇ ವಾಸಿ. ಹಾಗೆಯೇ ಇದು ಹಿಟ್ಟು ಕ್ವಾಂಟಿಟಿ ಒಂದೇ ದಿವಸದಲ್ಲಿ ಖಾಲಿ ಆಗೋದಿಲ್ಲ. ಅದಕ್ಕೆ ನಾನು ಇದನ್ನು ಅರ್ಧದಷ್ಟು ಕ್ವಾಂಟಿಟಿನ ತೆಗೆದು ಫ್ರಿಜ್ಜಲ್ಲಿ ಇಟ್ಟು ಇನ್ನು ಅರ್ಧದಷ್ಟು ಕ್ವಾಂಟಿಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಹದ ಸೆಟ್ ಮಾಡ್ಕೊಳ್ತೀನಿ. ಇಲ್ಲಿ ಚೂರು ನೀರನ್ನು ನಾನು ಇಲ್ಲಿ ಸೇರಿಸಿಲ್ಲ. ಇದು ಎಷ್ಟು ಗಟ್ಟಿ ಇದೆ ಅಂತ ನೀವು ನೋಡ್ಕೋಬೋದು. ಇಲ್ಲಿ ನಾನು ಇಡ್ಲಿ ಪ್ಲೇಟ್ನ ಕುಡಿಯೋ ನೀರಿನಲ್ಲಿ ತೊಳ್ಕೊಂಬಂದೆ. ನಂತರ ಸ್ವಲ್ಪ ಎಣ್ಣೆನ ಹಚ್ಚಿ ಇದಕ್ಕೆ ಹಿಟ್ಟನ್ನು ಹಾಕ್ತೀನಿ. ಇಲ್ಲಿ ಹೇಳಿರೋಂತಹ ಸ್ಟೆಪ್ಸು ಟಿಪ್ಸು ಎಲ್ಲದೂ ಕೂಡ ಕರೆಕ್ಟಾಗಿ ಫಾಲೋ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲಿ ಮೊದಲನೇ ಸತಿ ಇಡ್ಲಿ ಮಾಡ್ತಿರ್ಬೋದು ಅಥವಾ ನೀವು ಎಷ್ಟೋ ವರ್ಷದಿಂದ ಮಾಡ್ತಿರ್ಬೋದು, ಎಲ್ಲರಿಗೂ ಸಹಾಯ ಆಗೋ ಹಾಗೆ ನಾನಿಲ್ಲಿ ವಿಷಯನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಣ್ಣೆ ತುಂಬ ಕ್ವಾಂಟಿಟಿ ಏನು ಬೇಡ, ಕೆಲವೊಂದರಲ್ಲಿ ಸ್ವಲ್ಪ ಜಾಸ್ತಿ ಬಿದ್ದಿದೆ. ಇಲ್ಲಿ ನಾನು ವೀಡಿಯೋ ಮಾಡ್ತಿರ್ಬೇಕಾದ್ರೆ ಕೈಯಲ್ಲಿ ಕ್ಯಾಮ್ರಾ ಇತ್ತು, ಹಾಗೆ ಸ್ವಲ್ಪ ಜಾಸ್ತಿ ಬಿದ್ದಿರ್ಬೋದು. ಆದರೆ ಎಣ್ಣೆ ಕ್ವಾಂಟಿಟಿ ತುಂಬ ಕಡಿಮೆನೇ ಇದಕ್ಕೆ ಹಿಡಿಸುತ್ತೆ. ಈಗ ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ತುಂಬ ಹಿಟ್ಟು ಹಾಕೊಂಡು ಇಷ್ಟು ನೀರಾಗಿದ್ದರೆ ಸಾಕು. ನಿಮ್ಗೆ ಹದ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ತುಂಬ ನೀರಾಗಿ ಮಾಡ್ಕೊಂಬಿಟ್ರೆ ಇಡ್ಲಿ ಸುತ್ತ ಒಂಥರ ನೀರು ಥರ ಬಿಟ್ಕೊಂಡ್ಬಿಡುತ್ತೆ, ಆಮೇಲೆ ನಿಮಗೆ ಚೆನ್ನಾಗಿ ಬರೋದಿಲ್ಲ. ಇದ್ರ ಹಿಟ್ಟು ಈ ಕ್ಯಾವಿಟಿ ಏನಿರ್ತಾರೆ ಇದ್ರ ಪೂರ್ತಿ ಹಿಟ್ಟು ಹಾಕಿದ್ರೆ ಜಾಸ್ತಿ ಉಬ್ಬಿಟ್ಟು ಮೇಲ್ಗಡೆ ಪ್ಲೇಟ್ಗೆಲ್ಲ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಒಂದು ಲೈನಷ್ಟು ಕಡಿಮೆ ಬರೋ ಹಾಗೇ ನೀವು ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇಡ್ಲಿ ಕುಕ್ಕರಲ್ಲಿ ಇಟ್ಟು ಇಡ್ಲಿನ ಬೇಯಿಸಿದ್ದಾಯಿತು, ಇಡ್ಲಿನ ತೆಗೆದಿದ್ದಾಯಿತು. ಈ ರೀತಿಯಾಗಿ ಇಡ್ಲಿ ಮತ್ತು ಚಟ್ನಿ 2 ತಯಾರಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. 2ನೇ ದಿವಸ ಕೂಡ ತಟ್ಟೆ ಇಡ್ಲಿ ಇದೇ ಹಿಟ್ಟಿನಲ್ಲೇ ಮಾಡ್ಬೋದು. ತಟ್ಟೆ ಇಡ್ಲಿಗೋಸ್ಕರ ಸಪ್ರೇಟಾಗಿ ನೀವೇನು ಹಿಟ್ಟನ್ನು ಮಾಡಬೇಕಾಗಿಲ್ಲ. ಇಷ್ಟೇ ಸಾಫ್ಟಾಗಿ ಇಷ್ಟೇ ಚೆನ್ನಾಗಿ ಬರುತ್ತೆ. ಅದು ಕೂಡ
ಆಮೇಲೆ ತುಂಬ ಹಿಟ್ಟು ಹುಳಿ ಆಗೋದಿಲ್ಲ 2ನೇ ದಿವಸಕ್ಕೂ. ಅವಲಕ್ಕಿ ಹಾಕಿದ್ರೆ ಈ ಸಮಸ್ಯೆ ಬರುತ್ತೆ. ಹಾಗಾಗಿ ಈ ಥರ ಮಾಡಿದಾಗ ಆ ಸಮಸ್ಯೆ ನಿಮಗೆ ಇರೋದಿಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಸುಬ್ಲಕ್ಕಿನ ಇಲ್ಲಿ ಇಡ್ಲಿಗೆ ಬಳಸಿರೋದ್ರಿಂದ ಇಡ್ಲಿ ಬಣ್ಣ ಅಂತೂ ಖಂಡಿತ ಮಬ್ಬಾಗಿ ಬರೋದಿಲ್ಲ. ಅಕಸ್ಮಾತ್ ಮಬ್ಬಾಗಿ ಬಂದ್ರೂ ಏನು ತೊಂದರೆ ಹೇಳಿ, ಇಷ್ಟು ಪೌಷ್ಟಿಕವಾಗಿರುವಂಥ ಆಹಾರ ಸಿಗ್ತಿರ್ಬೇಕಾದ್ರೆ ಬಣ್ಣ ಒಂಚೂರು ಮಬ್ಬಾಗಿ ಬಂದರೆ ನಾವೆಲ್ಲರೂ ಅದನ್ನು ಒಪ್ಕೋಬೋದು. ಅದರಲ್ಲಿ ಏನು ದೊಡ್ಡ ವಿಷಯ ಅಲ್ಲ. ಬೆಳ್ಳಿಗಿರೋದೆಲ್ಲದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಮ್ಗೆ ಎಷ್ಟೋ ವರ್ಷಗಳಿಂದನೂ ಹೇಳ್ತಾನೆ ಬಂದಿದ್ದಾರೆ. ಅತಿಯಾದ ಸಕ್ಕರೆ, ಅತಿಯಾದ ಹಾಲು, ಅತಿಯಾದ ಮೈದಾ ಎಲ್ಲವೂ ಕೂಡ ಎಷ್ಟು ಕೆಟ್ಟದು ಅಂತ ನಮ್ಗೆ ಗೊತ್ತೇ ಇದೆ. ಇವತ್ತಿನ ದಿವಸದ ವಿಡಿಯೋದಲ್ಲಿ ನಾನು ತೋರಿಸಿರುವಂತಹ ಕುಸುಬ್ಲಕ್ಕಿ ಹಾಕಿ ಮಾಡುವಂಥ ವಿಧಾನ ಏನಿದೆಯಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ. ತುಂಬ ರೆಸಿಪಿ ಅಂತೂ 100% ಗ್ಯಾರಂಟಿ ನನ್ನ ಕಡೆಯಿಂದ ಅಂತ ಹೇಳ್ಬೋದು. ಆಮೇಲೆ ಕುಸುಬ್ಲಕ್ಕಿ ತುಂಬಾ ಪೌಷ್ಟಿಕವಾದ್ದು ಮಾಮೂಲಿ ಅಕ್ಕಿಗಿಂತ. ಯಾಕೆಂದರೆ ಭತ್ತದಲ್ಲಿ ಬೆಂದಾಗ ಭತ್ತದ ಹೊಟ್ಟಿನಲ್ಲಿರುವಂಥ ಸಾಕಷ್ಟು ಒಳ್ಳೆ ಅಂಶಗಳು ಅಕ್ಕಿಲಿರುತ್ತೆ. ಅದನ್ನು ನಾವು ಬಳಸಿದಾಗ ಎಷ್ಟೋ ಮನೆಗಳಲ್ಲಿ ಊಟಕ್ಕೆ ಇದನ್ನು ಬಳಸ್ತಾರೆ. ಆದರೆ ಕನಿಷ್ಠ ಪಕ್ಷ ನಾವು ಇದನ್ನು ಇಡ್ಲಿನಾರೋ ಬಳಸೋದ್ರಿಂದ ನಮಗೂ ಕೂಡ ಸಾಕಷ್ಟು ಪೌಷ್ಟಿಕಾಂಶ ಸಿಗುತ್ತೆ. ಹಾಗೆ ಇಡ್ಲಿಯಲ್ಲಿ ಕರೆಕ್ಟಾದ ಪ್ರಮಾಣದಲ್ಲಿ ಉದ್ದಿನ ಬೇಳೆನೂ ಬೀಳುತ್ತೆ, ಇಡ್ಲಿ ಮೃದುವಾಗೂ ಬರುತ್ತೆ. ಹಾಗೆಯೇ ತುಂಬ ಹುಳಿ ಆಗೋದು ಅಥವಾ ನಮಗೆ ಏನಂತಾರೆ ಅಸಿಡಿಟಿ ಟ್ರಿಗರ್ ಮಾಡುವಂಥ ಸಮಸ್ಯೆ ಇರುವಂಥ ಇಡ್ಲಿ ಆಗಿ ತಯಾರಾಗೋದಿಲ್ಲ. ಆರೋಗ್ಯಕರವಾದಂಥ ಇಡ್ಲಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀ. ಅದಕ್ಕೆ ನೀವು ದುಡ್ಡು ಕೊಡಬೇಕಾಗಿಲ್ಲ. ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋ ಅಥವಾ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.